ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಂಗಾರಿ ಅಂತ ಅವನ ಹೆಸರು. ಬಂಗಾರಿ ಬಂಗಾರಿ ಬಂಗಾರಿ. ನೀನೇ ಬಂಧನದಲ್ಲಿದೆಯಾ? ನಮ್ಮ ಕಷ್ಟಗಳಿಗೆ ಕಾಪಾಡು ಅಂತ ನಿನ್ನನ್ನು ನಾವು ಕೇಳ್ಕೊತಾ ಇದ್ವಿ. ಈಗ ನಿನ್ನನ್ನೇ ಯಾರಾದರೂ ಕಾಪಾಡಬೇಕು. ಆದ್ರೆ ಬಾವಿ ಕಟ್ಟೆ ಹತ್ರನೇ ಇರ್ತೀರ ತಾನೆ, ಅದನ್ನ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಆಯ್ತಮ್ಮ. ಬಂಗಾರಿ, ಏನೋ ವಿಶೇಷ ಊರಲ್ಲಿ? ಇಲ್ಲಿ ಬೇಡ, ಬಾ ನನ್ನ ಜೊತೆ. ಇಲ್ಲಿ ಬೇಡ, ಬಾ ನನ್ನ ಜೊತೆ. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಬಂಗಾರಿ, ಏ ಈಗ ಇವನು ನನ್ನ ಕೈವಶ. ಇನ್ನು ಮುಂದೆ ನಾನು ಇವನನ್ನ ಕೈ ಬಿಡೋವರೆಗೂ ಇವನು ನನ್ನ ಮಾತು ಕೇಳ್ತಾನೆ. ಲೋ ಬಂಗಾರಿ, ಆಗ್ಲಿಂದ ಹೇಳ್ತೀನಿ ಬಾ ಅಂತ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ಯಲ್ಲ, ಅದೇನು ಅಂತ ಈಗ್ಲಾದ್ರೂ ಹೇಳು. ಮುಂದೆ ಹೇಳ್ತೀನಿ, ಈಗ ನನ್ನ ಹಿಂದೆ ಬಾ. ಮುಂದೆ ಹೇಳ್ತೀನಿ, ಈಗ ನನ್ನ ಹಿಂದೆ ಬಾ. ಬಂಗಾರಿ, ನನ್ನ ಕೈಲಿ ಆಗಲ್ಲ. ಇನ್ನೊಂದು ಹೆಜ್ಜೆ ಮುಂದಿಡಲ್ಲ ನಾನು. ನನಗೆ ಯಾಕೋ ನಿನ್ ಮೇಲೆ ಅನುಮಾನ ಕಣೋ. ಮಾಮೂಲಿ ತರ ಮಾತಾಡ್ತಿಲ್ಲ ನೀನು. ಇಷ್ಟೊತ್ವರೆಗೂ ನಾನು ಹಿಂದೆ ಬಾ ಅನ್ನೋದು ಬಿಟ್ರೆ ಬೇರೆ ಏನೂ ಹೇಳ್ತಿಲ್ಲ. ಏನೂ ಆಗಿದೆ ನಿನ್ಗೆ? ತುಂಬಾ ಮುಖ್ಯವಾದ ವಿಚಾರ ಮಾತಾಡಬೇಕು. ತುಂಬಾ ಮುಖ್ಯವಾದ ವಿಚಾರ ಮಾತಾಡಬೇಕು. ಇದು ನಿನ್ನ ಜೀವನದ ಪ್ರಶ್ನೆ. ಇದು ನಿನ್ನ ಜೀವನದ ಪ್ರಶ್ನೆ. ಇಲ್ಲಿ ಗಿಡ ಮರಕ್ಕೂ ಕಿವಿ ಇರುತ್ತೆ, ಯಾರು ಇಲ್ಲದ ಜಾಗ ಆಗಬೇಕು. ಇಲ್ಲಿ ಗಿಡ ಮರಕ್ಕೂ ಕಿವಿ ಇರುತ್ತೆ, ಯಾರೂ ಇಲ್ಲದ ಜಾಗ ಆಗಬೇಕು. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ನನ್ನ ಜೊತೆ. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ ನನ್ನ ಜೊತೆ. ಅಮ್ಮ ಹುಷಾರಾಗಿದ್ದಾರೇನೋ? ಹೋದ್ಸತಿ ಸಿಕ್ಕಿದಾಗ ಹುಷಾರಿಲ್ಲ, ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ಈಗ ಪರವಾಗಿಲ್ವಾ? ನೀನು ಸಿಗದೆ ಇದ್ದಿದ್ದು ನೋಡಿ ಎಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಅಲ್ಲ, ಹೋಗೋದಿದ್ರೆ ಹೇಳೇ ಹೋಗ್ತೀಯ ಅಂತ ಇಟ್ಕೋ. ಅದೇ ವಿಚಾರ ಮಾತಾಡಬೇಕು. ಅದೇ ವಿಚಾರ ಮಾತಾಡಬೇಕು. ಬಾ ನನ್ನ ಜೊತೆ, ಇನ್ನೇನು ಜಾಗ ಸಿಕ್ಕೇ ಬಿಡ್ತು. ಬಾ ನನ್ನ ಜೊತೆ, ಇನ್ನೇನು ಜಾಗ ಸಿಕ್ಕೇ ಬಿಡ್ತು. ಬಂಗಾರಿ,
ಇಂಥ ಜಾಗಕ್ಕೆ ನಾನು ಯಾವತ್ತೂ ಬಂದಿಲ್ಲ ಕಣೋ. ತುಂಬ ಹೆದರಿಕೆ ಆಗ್ತಿದೆ. ಅವತ್ತು ಎಲ್ಲಮ್ಮ ಎಸ್ಟೇಟ್ನಲ್ಲಿ ಸಿಕ್ಕಾಕೊಂಡ್ವಲ್ಲ, ಹಾಗೇನಾದರೂ ಆದರೆ ತುಂಬ ಕಷ್ಟ ಆಗುತ್ತೆ. ಮನೆಗೆ ವಾಪಸ್ ಹೋಗೋಣ ಬಾರೋ, ಇಲ್ಲಾಂದರೆ ಎಲ್ಲಾದರೂ ಜನ ಇರೋ ಕಡೆ ಹೋಗೋಣ ಬಾರೋ. ಹಾಗೆಲ್ಲ ಏನೂ ಆಗಲ್ಲ. ಹಾಗೆಲ್ಲ ಏನೂ ಆಗಲ್ಲ. ಇನ್ನೊಂದು 10 ಹೆಜ್ಜೆ ನಡೆದ್ರೆ ಎಲ್ಲ ಹೇಳ್ತೀನಿ. ಇನ್ನೊಂದು 10 ಹೆಜ್ಜೆ ನಡೆದ್ರೆ ಎಲ್ಲ ಹೇಳ್ತೀನಿ. ಬಾ ನನ್ನ ಜೊತೆ. ಬಾ ನನ್ನ ಜೊತೆ. ನನ್ನ ಕುತ್ತಿಗೆಗೆ ಕೈ ಹಾಕದೆ ಅಲ್ವಾ? ನಿನ್ನ ಅಕ್ಕನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನೇ ಅವಮಾನ ಮಾಡಿದೆ ಅಲ್ವಾ? ಈಗ ಆಟ ನಂದು. ಕಾಲ ರುದ್ರ ಕಡಕಿ ಅದೇನು ಮಾಡ್ತೀಯ ಅಂತ ನಾನು ನೋಡ್ತೀನಿ. ಈಗ ನಿನ್ನ ಕೈ ಸೋತು ಹೋಗಿದೆ. ನಿನ್ನ ಅಕ್ಕನ ಮಕ್ಕಳನ್ನ ಬದುಕಿಸ್ಕೊಳ್ತೀನಿ ಅಂತ ಹೇಳಿದೆ ಅಲ್ವಾ? ಈಗ ಹೇಗೆ ಬದುಕಿಸ್ತೀಯ? ಹೇಗೆ ಉಳಿಸ್ಕೊಳ್ತೀಯ ಉಲ್ಟ? ನಾನು ಎಷ್ಟೋ ವರ್ಷಗಳಿಂದ ಪೂಜಿಸ್ಕೊಂಡು ಬಂದಂತ ನನ್ನ ತಾಯಿ ಆ ಮಹಾ ಮಾತೇನ ನನ್ನ ಕೈಯಿಂದಲೇ ಕಟ್ಟಿ ಹಾಕಿಸ್ದೆ ಅಲ್ವಾ? ನೀನು ಉಳಿಸ್ತೀನಿ ಅಂತ ಕನ್ಯೆನ ನಿನ್ನಿಂದಾನೆ ನಿನ್ನ ಕೈಯವರಿಗೆ ಬಲಿ ಕೊಡಿಸ್ತಾ ಇದ್ದೇನೆ. ಇದು ವಿರೂಪಾಕ್ಷ ಶಾಸ್ತ್ರಿ ಶಕ್ತಿ. ಅಲ್ಲಿ ಭಾಷೆ ಕೊಟ್ಟಿದೀಯಾ ಸುಂದ್ರಿನ ಉಳಿಸ್ತೀನಿ ಅಂತ. ಇಲ್ಲಿ ಬಲಿ. ಇನ್ನು ಶ್ರೀಚಕ್ರ ಪಡೆಯೋದಕ್ಕೆ ನನಗೆ ಅಡ್ಡವಾಗಿದ್ದ ಪೀಡೆ ತೊಲಗಿತು. ಇದೆಲ್ಲ ನಿರಾಳ. ಇನ್ನು ಶ್ರೀಚಕ್ರ ನಂದೇ. ನಾನೇ ಶ್ರೀಚಕ್ರಾಧಿಪತಿ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈ ಸೇರ್ಲಿ ಕಟ್ಟಿ, ಆಮೇಲೆ ನಿನಗೇನು ಶಾಸ್ತಿ ಮಾಡ್ತೀನಿ ಅಂತ ನೋಡ್ತಾ ಇರು. ಮುಗೀತು ಕಟ್ಟಿ, ನಿನ್ನಾಟ ಮುಗೀತು. ಇಲ್ಲ ಕಣೋ, ಇನ್ನು ನನ್ನ ಕೈಲಿ ಆಗಲ್ಲ. ಒಂದ್ ಹೆಜ್ಜೆನೂ ಮುಂದಿಡಲ್ಲ. ಅದ್ ಏನ್ ಹೇಳ್ಬೇಕು ಅಂತಿದ್ಯಾ ಇಲ್ಲೇ ಹೇಳು. ನೀನ್ ಏನೇ ಮಾಡಿದ್ರು ನಿನ್ ಜೊತೆ ನಾನು ಬರಲ್ಲ. ಇಷ್ಟು ದೂರನೇ ಬಂದಿದ್ಯಾ? ಇನ್ನೊಂದೆರಡು ಹೆಜ್ಜೆ ಬಂದರೆ ಆಯಿತು, ಎಲ್ಲ ಮುಗಿಯುತ್ತೆ. ಇಷ್ಟು ದೂರನೇ ಬಂದಿದೀಯಾ? ಇನ್ನೊಂದು 10 ಹೆಜ್ಜೆ ನಡೆದ್ರೆ ಎಲ್ಲ ಮುಗಿಯುತ್ತೆ. ಎಲ್ಲ ಮುಗಿಯುತ್ತೆ ಅಂದ್ರೆ ಏನೇನ್ ಮಾತಿನ ಅರ್ಥ? ಬಂಗಾರಿ, ನಿನ್ ಮಾತು ಅನುಮಾನ ಹೆಚ್ಚು ಮಾಡ್ತಿದೆ. ಮೊದ್ಲಿಂದ ಹೋಗೋಣ ನಡಿ.
ಬಂಗಾರಿ 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 ಎದ್ದೇಳು ಬಂಗಾರಿ 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 ಎದ್ದೇಳು ಬಂಗಾರಿ ಎದ್ದೇಳು ಬಂಗಾರಿ ಬಂಗಾರಿ ಎದ್ದೇಳು ಬಂಗಾರಿ 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 ಎದ್ದೇಳು ಬಂಗಾರಿ ಸುಂದ್ರಿ ವಿದ್ಯಾ ಎಲ್ಲ ಊಟಕ್ಕೆ ಬನ್ನಿ. ಬಂದೆ ಸುಂದ್ರಿ, ಬೇಗ ಬಾ ಅಮ್ಮ. ತಡಿ, ಎಲ್ಲರೂ ಬರಲಿ, ಒಟ್ಟಿಗೆ ಬಡಿಸುವಂತೆ. ಸುಂದ್ರಿ ಬೇಗ ಬಾ. ಎಲ್ಲಿ? ಅಮ್ಮ ವ್ರತ ಮಾಡಿ ಸುಸ್ತಾಗಿ ಮಲಗಿದ್ದಾರೆ. ಹೌದಾ, ಮಲಗಿರ್ಲಿ ಬಿಡು, ಎಪ್ಸಕ್ಕೆ ಹೋಗ್ಬೇಡ. ಸುಂದ್ರಿ ಸಿಕ್ಕದ್ಲಾ? ಇಲ್ಲ, ಎಲ್ಲೂ ಕಾಣ್ತಿಲ್ಲ. ವಿದ್ಯಾ ಇಲ್ಲ ಅಮ್ಮ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ವಿ, ಮೈಯೆಲ್ಲ ಕಣ್ಣು ಮಾಡ್ಕೊಂಡಿದ್ವಿ. ಬಂಗಾರಿ ಬಂದಿದ್ದ, ಅವನ ಜೊತೆ ಬಾವಿ ಕಟ್ಟೆ ಹತ್ರ ಮಾತಾಡ್ತಾ ಇರ್ತೀವಿ ಅಂದ್ರು. ಬೇಡ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ಲಲ್ಲ ಅಂತ ಆಗ್ಲಿ ಅಂದೆ. ಲಲಿತಾ, ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ. ಇಲ್ಲೇ ಎಲ್ಲೋ ಇರ್ತಾಳೆ ಬಿಡು. ಅಕ್ಕ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡು, ನೀನ್ ಆತಂಕ ಪಡ್ಬೇಡ. ಕೋಪ ಮಾಡ್ಕೊಳ್ಳಿ ಅಂತ ಒಂದ್ ಗೂಟಕ್ಕೆ ಕಟ್ ಹಾಕ್ಬೇಕಾಗಿತ್ತು, ಅಥವಾ ಕೋಣೆನಲ್ಲಿ ಕೂಡ್ ಹಾಕ್ಬೇಕಾಗಿತ್ತು. ಈ ಪ್ರಮೇಯನೇ ಬರ್ತಾ ಇರ್ಲಿಲ್ಲ. ತಾಯಿ ತ್ರಿಪುರ ಸುಂದರಿ ಕಾಪಾಡಮ್ಮ. ಲೇ ವಿದ್ಯಾ, ನಿನ್ ಮುಂದೆನೆ ಇದ್ಲಲ್ಲೋ. ನಲ್ಲಿಯಲ್ಲಿ ನೀರು ಬರ್ತೀರಾ ನೋಡ್ಕೊಂಬ ಅಂದ್ರು ಅಮ್ಮ, ಅದಕ್ಕೆ ನಲ್ಲಿ ಹತ್ರ ಹೋಗಿದ್ದಪ್ಪ. ಅವನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಂಗಾರಿ ಇಲ್ಲೇ ಕೂತಿದ್ದ, ಅವನ ಹತ್ರ ಚೌಕಾಬಾರ ಆಟ ಮುಂದುವರ್ಸು ಅಂತ ಹೇಳೋಗಿದ್ದೆ ನಾನು. ಬಂಗಾರಿಯಲ್ಲಿ ಬಾ, ನಾನು ಕರಿತಿದ್ದೀನಿ, ಬಾ. ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕಿದೆ, ಬಾ. ಯಾವ ಶಬ್ದವು ನಿನ್ನ ಕಿವಿಗೆ ಬೀಳಬಾರ್ದು, ನನ್ನ ಅಪ್ಪಣೆನ್ ಬಿಟ್ಟು ಬಾ. ನಿನ್ನ ದೃಷ್ಟಿ ಬೇರೆಲ್ಲೂ ಹೋಗಬಾರ್ದು, ಬಾ. ನಿನ್ನ ಪಾದ ಬೇರೆಲ್ಲೂ ಚಲಿಸಬಾರ್ದು, ನನ್ನ ಕಡೆಗೆ ಬಾ. ಸೀದಾ ನೇರವಾಗಿ ಬಾ. ಕಲ್ಲು ಮುಳ್ಳು ಯಾವುದು ನಿನಗೆ ನೋವು ಮಾಡಲ್ಲ, ಬಾ. ಯಾವ ಅಡೆತಡೆಗಳು ಇಲ್ಲ ನಿನಗೆ, ಬಾ. ನಿನ್ನ ತ್ಯಾಗ ತಾಯಿಗೆ ಅರ್ಪಣೆ ಆಗತ್ತೆ, ತೃಪ್ತಿ ಆಗತ್ತೆ ಆಕೆಗೆ, ಬಾ. ನಿನ್ನ ಮಂಡಲದ ಗುರಿ ಇನ್ನೇನು ಹತ್ರನೇ ಇದೆ, ಬಾ.
ಲಲಿತಾ ಲಲಿತಾ, ನಾನು ದೇವಸ್ಥಾನಕ್ಕೆ ಹೋಗಿ ನೋಡಿ ಬರ್ತೀನಿ. ಅಮ್ಮಂಗೆ ವಿಷಯ ಗೊತ್ತಾಗೋದು ಬೇಡ, ಅವಳು ಮಲಗಿರ್ಲಿ. ಇದೇನು ದೇಶಿಕರೇ, ಇಷ್ಟು ಹೊತ್ತಿನಲ್ಲಿ ನೀವು ನಮ್ಮನೆಗೆ ಬಂದಿದ್ದೀರಿ? ಶೇಖರಿ, ಯಾಕೋ ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು, ಆತಂಕ ಹೆಚ್ಚಾಗಿತ್ತು. ಪದೇ ಪದೇ ನನ್ನ ಒಳ ಮನಸ್ಸು ನಿಮ್ಮ ಮನೆಗೆ ಹೋಗು ಅಂತ ಹೇಳ್ತಾ ಇತ್ತು. ಅದಕ್ಕೆ ಬಂದುಬಿಟ್ಟೆ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನೀವೇ ನಮಗೆ ಮಾರ್ಗದರ್ಶನ ತೋರಿಸ್ಬೇಕು. ಕಷ್ಟದಲ್ಲಿ ಬಿದ್ದಿದ್ದೀವಿ, ನೀವೇ ನಮ್ಮನ್ನು ಕಾಪಾಡಬೇಕು. ಯಾಕೆ, ಏನಾಯ್ತು? ಏನಾಯ್ತು ಅಂತ ಯಾರಾದರೂ ಹೇಳಿ. ಶೇಖರಿ, ನೀ ಎಲ್ಲಿಗೋ ಹೊರಟಿದ್ದೆ? ಆತಂಕದಲ್ಲಿದೆಯಾ? ಎಲ್ಲಿಗೆ ಹೊರಟಿದ್ದು? ನಮ್ಮ ಸುಂದರಿ ಹುಡುಕೋಕೆ. ಅಂದ್ರೆ ನಮ್ಮ ಸುಂದರಿ ಕಾಣಿಸ್ತಾ ಇಲ್ಲ. ಏನಂದ್ರಿ? ಬೆಳಗ್ಗೆಯಿಂದ ಅವಳನ್ನೆಲ್ಲರೂ ಜೋಪಾನವಾಗಿ ಮನೇಲೇ ಇರಿಸ್ಕೊಂಡಿದ್ವಿ ದೇಶಿಕ್ರೆ. ಅದು ಯಾವ ಗಳಿಗೆನಲ್ಲಿ ನಮ್ಮ ಕಣ್ ತಪ್ಪಿಸಿ ಎಲ್ಲಿಗೆ ಹೋದ್ಲೋ ಗೊತ್ತೇ ಆಗ್ತಿಲ್ಲ. ಅವಳು ಬೇಜಾರಾಗ್ತಿದ್ದೆ, ಹೊರಗಡೆ ಹೋಗ್ತೀನಿ ಅಂದ್ಲು. ಅದಕ್ಕೆ ನಾನು ಅವಳನ್ನ ಪುಸ್ಲಾಯಿಸಿ ಚೌಕಾಬಾರ ಆಡೋದಕ್ಕೆ ಕೂರಿಸ್ಕೊಂಡೆ. ಒಂದೇ ಒಂದು ನಿಮಿಷ ಇವನ್ನಲ್ಲಿ ಸರಿ ಮಾಡಿ ಬರೋ ಅಷ್ಟರಲ್ಲಿ ಅವಳು ಕಾಣೆ. ಸುಂದರಿನ ಉಳಿಸೋದಕ್ಕೆ ನಿಮಗೆ ಉಪಾಯ ಹೊಳೆದ್ರೆ ನೀವೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಿ. ನೀವು ಬಂದಿರೋ ಈ ಅವೇಳೆ ನೋಡಿದ್ರೆ ಸುಂದರಿನ ಉಳಿಸೋದಕ್ಕೆ ಮಾರ್ಗ ಸೂಚಿಸೋದಕ್ಕೆ ಬಂದಿದ್ದೀರಾ ಅಂತ ನನ್ನ ನಂಬಿಕೆ. ದೇಶಿಕರೇ, ಏನಾಯ್ತು? ಮಾತಾಡಿ. ನನ್ನ ಆತಂಕ ನಿಜವಾಯಿತು. ನನ್ನ ಸುಪ್ತ ಮನಸ್ಸಿನಲ್ಲಿ ತೀವ್ರವಾಗಿ ಅನ್ನಿಸ್ತಲೇ ಇತ್ತು, ಸುಂದರಿಗೇನೋ ಅಪಾಯ ಆಗ್ತಿದೆ ಅಂತ. ನನ್ನ ನೆಮ್ಮದಿ ಹಾಳಾಗಿ ನನ್ನ ಒಳ ಮನಸ್ಸು ತೀವ್ರವಾಗಿ ಹೇಳ್ತಲೇ ಇತ್ತು, ಶೇಖರಿ ಮನೆಗೆ ಹೋಗು ಅಂತ. ತಡಿಲಾರ್ದೆ ನಾನು ಇಲ್ಲಿಗೆ ಬಂದುಬಿಟ್ಟೆ. ಇಲ್ಲಿ ಬಂದು ನೋಡಿದರೆ ನೀವುಗಳು ನನ್ನ ಆತಂಕನ ಇನ್ನೂ ಹೆಚ್ಚಿಸ್ತಿದ್ದೀರಿ. ನಮ್ದೆಲ್ಲ ದಿಕ್ಕೆ ತೋಚ್ತಿಲ್ಲ ದೇಶಕ್ರೆ. ಎಲ್ಲೂ ಹೋದ್ಲು ನಮ್ಮ ಸುಂದರಿ? ಈಗ ಎಲ್ಲಿ ಇಂಥವಳನ್ನು ಹುಡ್ಕೋದು? ಅಮಾವಾಸ್ಯೆ ಇವತ್ತು, ಕರಾಳವಾದದ್ದು, ಅಪಾಯ ನಿಶ್ಚಿತ. ಅದರಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಎಲ್ಲಿಗೆ ಹೋದ್ಲು ಅವಳು ಹೋಗಿದ್ರೆ ನೀವು ಯಾರು ನೋಡ್ಲೇ ಇಲ್ವಾ? ಎಲ್ಲರೂ ಅವಳು ಸುತ್ತಮುತ್ತಾನೆ ಕೆಲಸ ಮಾಡಿಕೊಂಡು ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇದ್ವಿ. ನಾವೆಲ್ಲ ಅವಳನ್ನ ಮನೆಯಿಂದ ಹೊರಗೆ ಬಿಡ್ತಾ ಇಲ್ಲ ಅಂತ ಅವಳಿಗೆ ಅನುಮಾನ ಶುರು ಆಗಿತ್ತು. ಅವಳಿಗೆ ವಿಷಯ ಗೊತ್ತಾಗಿ ಅವಳೇ ಎಲ್ಲ ಆಚೆ ಹೋಗ್ಬಿಡ್ತಾಳೋ ಅನ್ನೋ ಹೆದರಿಕೆಗೆ ಸ್ವಲ್ಪ ಸಡ್ಲ ಬಿಟ್ಟೆ. ಬಂಗಾರಿ ಬಂದಿದ್ದ, ಅವನ ಜೊತೆ ಮಾತಾಡ್ತಾ ಇದ್ಲು. ದೇವಸ್ಥಾನಕ್ಕಂತೂ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅಲ್ಲಿ ಕೆಲಸ ನಡೀತಾ ಇದೆ. ಮನೇಲೆ ಕೂತ್ ಲೆಕ್ಕ ಮಾಡಲಿ ಅಂತ ಪಂಚಾಕ್ಷರಿಗಳು ಪುಸ್ತಕನೆಲ್ಲ ಮನೆಗೆ ಕಳಿಸಿದ್ದಾರೆ. ತಪ್ಪು ಮಾಡಿಬಿಟ್ರಿ, ಎಲ್ಲರೂ ದೊಡ್ಡ ತಪ್ಪು ಮಾಡಿಬಿಟ್ರಿ. ನೀವೆಲ್ಲರೂ ಇದ್ದು ಅವಳನ್ನು ಕಾಪಾಡ್ಕೊಳ್ಳಿಲ್ವಲ್ಲ. ಅಮ್ಮ ಚೌಡಿ, ದಾರಿ ತೋರಿಸು. ಇನ್ನು ನಿನ್ನ ಪ್ರಯಾಣ ಸಂಪೂರ್ಣವಾಗುತ್ತೆ, ಬಾ.
ಮಂಡಲದಲ್ಲಿ ದಕ್ಷಿಣಾಭಿಮುಖವಾಗಿ ಮಲಗು. ಭೂಮಿ